ನಮಸ್ತೆ, ಬನ್ನಿ ನಿಮ್ಮ ಪ್ರೇಮಿ ಮೆಸೇಜ್ ಏನಿದೆ, ಲವ್ ಮೆಸೇಜ್ ನೋಡೋಣ. ಓ, ತುಂಬ ಜಲಸ್ ಫೀಲ್ ಮಾಡ್ತಾ ಇದ್ದಾರಂತೆ. ಎಲ್ಲ ಭಾವನೆಯನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲನೂ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ. ತುಂಬ ಸುಂದರವಾಗಿದೆ ನಿನ್ನ ಮುಖ, ಅದಕ್ಕೆ ನಿನ್ನ ಮುಖನ ನೋಡೋಕ್ಕೂ ನಂಗೆ ಇಷ್ಟ ಆಗೋದಿಲ್ಲ, ತುಂಬ ಟೆಂಪ್ಟಿಂಗ್ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿಮ್ಮ ಫೋಟೋಸ್ನೆಲ್ಲ ನಾನು ಸೇವ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್ ಹತ್ರ ನಿನ್ನ ಬಗ್ಗೆ ಕೇಳಿ ಮಾಹಿತಿ ತಿಳ್ಕೊಳ್ತಿರ್ತೀನಿ, ಯಾವಾಗಲೂ ನಿನ್ನ ಬಗ್ಗೆ ಮಾಹಿತಿ ಇದೆ ನನಗೆ ಅಂತ ಹೇಳ್ತಿದ್ದಾರೆ. ಸೊ ನಿನ್ನನ್ನೇ ಕಾಪಿ ಮಾಡ್ತಿದ್ದೀನಿ, ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ನಿನಗೆ ಹೇಳ್ತಾ ಇಲ್ಲ ಅಷ್ಟೇ ಅಂತ ಹೇಳ್ತಿದ್ದಾರೆ. ನಿಂಗೋಸ್ಕರ ತುಂಬ ಅಳ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿನ್ಗೆ ಯಾವಾಗಲೂ ನಾನು ಬೇಡವಾಗಿದ್ದೆ, ಅದಕ್ಕೆ ನನಗೆ ಬೇಜಾರು, ಯಾಕೆ ನನ್ನನ್ನು ಬೇಡ ಅಂತೀಯ ಅಂತ ಹೇಳ್ತಿದ್ದಾರೆ. ನಿನ್ನ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾತು ಆಡಿದ್ದೀನಿ ನಾನು, ನಿನ್ನ ಬೆನ್ನ ಹಿಂದೆ ಏನು ಚಾಡಿ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ವಾಯ್ಸನ್ನು ಕೇಳಿಸ್ಕೊಳ್ಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಮ್ಯಾರಿ ಯು, ನಿನ್ನನ್ನು ಮದುವೆ ಆಗಬೇಕು ಅಂತ ಕಾಯ್ತಿದ್ದಾರೆ. ನಿಮ್ಮನ್ನು ಮದುವೆ ಆಗಬೇಕು ಅಂತ ಕೂಡ ಅವರು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸ್ವಲ್ಪ ಗಮನ ಬೇರೆ ಕಡೆ ಹೊರಟೋಗುತ್ತೆ, ಅವರು ಅಬ್ಸೆಂಟ್ ಮೈಂಡಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಬ್ಸೆಂಟ್ ಮೈಂಡಿಗೆ ಹೋಗ್ತಾರೆ, ಯಾವುದು ಕಂಟ್ರೋಲಿಗೆ ಇರೋದಿಲ್ಲ ಕೆಲವು ಸತಿ, ಪ್ರಜ್ಞಾಹೀನರ ಥರ ಅಥವಾ ನಿಮ್ಮದೇ ಗುಂಗಲ್ಲಿ ಕಳೆದು ಹೋಗ್ತಾರೆ ಅನ್ನುವಂಥ ರೀತಿಲಿ ಇದೆ ಅನ್ನುವಂಥದ್ದು ಇದೆ. ನೀವು ಯಾವತ್ತೂ ಅವ್ರಿಗೆ ಸಿಗಲ್ಲ ಅನ್ನುವಂಥದ್ದು ಗೊತ್ತಿದೆ. ಯು ಆರ್ ಡ್ಯಾಮ್ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇರುತ್ತೆ. ಮೇ ಬಿ ನಿಮ್ಮ ವಲ್ಗರ್ ಫೋಟೋಗಳು ಕೂಡ ಅವ್ರ ಹತ್ರ ಇರಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ನೀನು ಅಂದರೆ ನನಗೆ ತುಂಬ ಭಯ ಅಂತ ಹೇಳ್ತಿದ್ದಾರೆ. ಐ ಮಿಸ್ ಯುವರ್ ಟಚ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾನು ಯಾವತ್ತೂ ವಾಪಸ್ ಬರೋದಿಲ್ಲ ಅನ್ನೋವಂಥ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ಐ ಮಿಸ್ ಯುವರ್ ಸ್ಮೆಲ್ ಅಂತ ಕೂಡ ಹೇಳ್ತಿದ್ದಾರೆ. ಮೇ ಬಿ ನಿಮ್ಮ ಪರ್ಫ್ಯೂಮಿನ ಸ್ಮೆಲ್ ಅವರಿಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇರಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಐ ಫೀಲ್ ಸಾರಿ ಫಾರ್ ಯು ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಅವರು ನಿಮ್ಮ ಬಗ್ಗೆ ಸಾರಿ ಫೀಲ್ ಮಾಡ್ತಾರೆ, ಯಾಕೆಂದರೆ ಐ ಆಮ್ ಎ ಪ್ಲೇಯರ್ ಅಂತ ಹೇಳ್ತಿದ್ದಾರೆ. ಅವರು ಬಹಳಷ್ಟು ಜನದ ಜೊತೆ ಇದೇ ರೀತಿಲಿ ಆಟ ಆಡಿದ್ದಾರೆ, ಹಾಗಾಗಿ ಅವರಿಗೆ ನೀವೇನು ಸ್ಪೆಷಲ್ ಅನ್ಸೋದಿಲ್ಲ. ಇಟ್ಸ್ ಎ ಜನರಲ್ ರೀಡಿಂಗ್, ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಲಿ ಇರುತ್ತೆ. ಐ ಹ್ಯಾವ್ ನೋ ಹೆಲ್ತಿ ಬೌಂಡ್ರೀಸ್ ಅಂತ ಹೇಳ್ತಾ ಇದೆ. ಸೊ ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬೌಂಡ್ರಿ ಇರಲಿಲ್ಲ, ಒಂದು ಕಂಟ್ರೋಲ್ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಐ ಮಿಸ್ ಯು ಟೆರಿಬಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಲ್ಗಕ್ಕಿಂತ ಮುಂಚೆ ನನ್ನ ಕೊನೆಯ ಆಲೋಚನೆ ನೀನೇ ಇರ್ತೀಯ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಚೀಟ್ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ ನಿನಗೆ ಅಂತ ಕೂಡ ಹೇಳ್ತಿದ್ದಾರೆ. ನಾನೊಂದು ರೀತಿ ಕಟುಕ ಹೃದಯ ಇದ್ದಂಗೆ ಅಂತ ಹೇಳ್ತಿದ್ದಾರೆ. ಸೊ ನಿಂಗೋಸ್ಕರ ನನ್ನ ಲೈಫನ್ನ ಬಿಟ್ಬಿಡ್ಬೇಕಾ ನಾನು ಅಂತ ಕೂಡ ಕೇಳ್ತಾ ಇದ್ದಾರೆ. ಸೊ ದಿನಾಗಲೂ ಬರೀ ಹಗಲ್ಗನ್ಸು ಕಾಣ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಐ ಡಂಪ್ಡ್ ಯು. ಸೊ ಕಾಲ್ ಮಾಡಬೇಕು, ಫೋನ್ ಮಾಡಬೇಕು, ಮಾತಾಡಬೇಕು ಅಂತ ಅನಿಸುತ್ತೆ, ಬಟ್ ಮಾತಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಐ ಡಿಸೈಡ್ ಟು ಟೆಕ್ಸ್ಟ್ ಯು, ದೆನ್ ಐ ಜಸ್ಟ್ ಕೆನಾಟ್. ಐ ವಾಂಟ್ ಟು ಕಾಲ್ ಯು ಬಟ್ ಕುಡ್ ನಾಟ್ ಸೇ ಎನಿಥಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಕೆಲವರು ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗಾಸಿಪ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಐ ಹ್ಯಾವ್ ಫೀಲಿಂಗ್ ಫಾರ್ ಯು. ಸೊ ನಿಮ್ಮ ಮೇಲೆ ತುಂಬ ಫೀಲಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಫಾಲಿಂಗ್ ಔಟ್ ಆಫ್ ಲವ್ ವಿತ್ ಯು. ಓಕೆ, ಐ ಥಿಂಕ್ ಯು ಆರ್ ಲೈಯಿಂಗ್. ಸೊ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿಲಿ ಬಿದ್ದೋಗಿದಾರಂತೆ. ತುಂಬ ಸುಳ್ಳು ಹೇಳ್ತಾರಂತೆ, ಸುಳ್ಳು ಹೇಳಿದ್ದೀರಾ ಅಂತ ಕೂಡ ಇದೆ. ಸೊ ಕೆಲವರು ರಿವೆಂಜ್ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ರೆ, ಕೆಲವರಿಗೆ ನಿಮಗೆ ಮುಖ ತೋರಿಸೋದಕ್ಕೆ ಇಷ್ಟ ಇಲ್ಲ. ಸೊ ಇದಿಷ್ಟು ನಿಮ್ಮ ಪ್ರೇಮಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡುವಂಥ ವಿಚಾರಗಳು. ಸೊ ಬಂದಂಥ ವಿಚಾರಗಳನ್ನ ಅಪಾರ್ಥ ಮಾಡಿಕೊಂಡು ನೀವು ತಗೊಂಡ್ರೆ ಅದು ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ನೀವೇನೇನು ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಅವ್ರು ಏನೇನು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನೀವೇನು ಮಾಡಿದ್ದೀರಾ ಅವ್ರ ಜೀವನಕ್ಕೆ, ಅವ್ರೇನು ಮಾಡಿದ್ದಾರೆ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವಕ್ಕೆ
ಇದನ್ನು ನೀವು ತಿಳ್ಕೊಂಡು ಮುಂದುವರೆದ್ರೆ ಬೆಟರ್ ಅಂತ ಅನ್ಸುತ್ತೆ. ಟೇಕ್ ಕೇರ್.